ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಈ ಹೂವಿನ ಬಗ್ಗೆ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರದ್ದು ಯೂಸಸ್ ಆ್ಯಂಡ್ ಬೆನಿಫಿಟ್ಸ್ ಅಂತ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕಂತ ಹೇಳಿ. ಸೊ ಮೊದಲಿಗೆ ಇದ್ರ ಹೆಸರು ಬಂದು ಶಂಖಪುಷ್ಪ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಎಲ್ಲರೂ ನೋಡಿರ್ತೀರ. ಆ್ಯಂಡ್ ಬಸವಣ್ಣನ ಹೂವು ಅಂತ ಕೂಡ ಕರಿತೀವಿ ಕೆಲವೊಂದು ಕಡೆ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ಸೊ ಆ ಹೂವಿನ ದಳಗಳು ಬರುತ್ತಲ್ಲ, ಸೊ ಅದನ್ನು ಒಂದೆರಡು ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸಿ ಡೈಲಿ ಬೇಸಿಸಲ್ಲಿ ಅಥವಾ ವೀಕ್ಲಿ 3 ಡೇಸ್ನ ತೊಗೊಂಡ್ರೆ ತುಂಬ ಹೆಲ್ತಿಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಏನಕ್ಕೆ ಒಳ್ಳೆಯದು ಅಂತ ನೋಡೋಣ ಅಂತಂದರೆ, ಮೊದಲಿಗೆ ಬಂದು ಕಣ್ಣಿಗೆ, ಹಾಗೆ ವೆಯ್ಟ್ ಲಾಸಿಗೆ, ಮತ್ತು ಬ್ರೈನಿಗೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ಗೆ ತುಂಬ ಯೂಸಸ್ ಆಗುತ್ತೆ. ಆ್ಯಂಡ್ ಎಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ, ನಾರ್ಮಲಿ ನಿಮಗೆ ಅಮೆಝಾನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಡ್ರೈ ಅದ್ರದ್ದು ಏನು ದಳಗಳಿರುತ್ತಲ್ಲ, ಸೊ ಅದು ಡ್ರೈ ಕೂಡ ಸಿಗುತ್ತೆ ನಿಮಗೆ. ಒಳ್ಳೆ ಡ್ರಿಂಕ್ ಅಂತ ನೀವು ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಕನ್ಸಿಡರ್ ಮಾಡಿ ತೊಗೊಳ್ಬೇಕಂತ ಅಂದರೆ, ಸೊ ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನರ್ಸರಿಗಳಲ್ಲಿ ಮತ್ತು ಗಾರ್ಡನ್ಗಳಲ್ಲಿ ಈ ಗಿಡಗಳು ಸಿಗುತ್ತೆ. 40 ರುಪೀಸ್ಗೆಲ್ಲ ಅವೈಲೇಬಲ್ ಇರುತ್ತೆ. ಸೊ ತೊಗೊಂಡು ಬಂದು ಒಂದು ಹಾಕ್ಕೊಳ್ಳಿ ಪಾಟಲ್ಲಿ. ಇನ್ ಕೇಸ್ ಆಗಿಲ್ಲ ಅಂತ ಅಂದರೂ ಕೂಡ ಅಮೆಝಾನಲ್ಲಿ ಈ ಹೂವು ಸಿಗುತ್ತೆ ನಮಗೆ. ಸೊ ಅದನ್ನು ಕೂಡ ನಾವು ತಂದು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ, ನನಗೆ ಗೊತ್ತಿರೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ.